ದೇವನಾ ನಿನ್ನ ಕುಂಬಾರ ಕುಂಬಾರ, ದೇವನಾ ನಿನ್ನ ಕುಂಬಾರ ಕುಂಬಾರ, ದೇವನಾ ನಿನ್ನ ಕುಂಬಾರ ಕುಂಬಾರ, ದೇವನಾ ನಿನ್ನ ಕುಂಬಾರ ಕುಂಬಾರ, ದೇವನಾ ನಿನ್ನ ಕುಂಬಾರ. ಕಳೆ ನನ್ನ ಪಾಪದ ಹೊರೆಯ, ಕಳೆ ನನ್ನ ಪಾಪದ ಹೊರೆಯ, ದೇವನಾ ನಿನ್ನ ಕುಂಬಾರ ಕುಂಬಾರ, ದೇವನಾ ನಿನ್ನ ಕುಂಬಾರ ಕುಂಬಾರ, ದೇವನಾ ನಿನ್ನ ಕುಂಬಾರ. ಧ್ಯಾನದಿ ನಿರತನಾಗಿಹೆನು, ಧ್ಯಾನದಿ ನಿರತನಾಗಿಹೆನು, ನಿನ್ನ ನಾಮವೇ ನನಗೆ ಗತಿ, ನಿನ್ನ ನಾಮವೇ ನನಗೆ ಗತಿ, ನಿನ್ನ ನಾಮವೇ ನನಗೆ ಗತಿ. ದೇವನಾ ನಿನ್ನ ಕುಂಬಾರ ಕುಂಬಾರ, ದೇವನಾ ನಿನ್ನ ಕುಂಬಾರ ಕುಂಬಾರ, ದೇವನಾ ನಿನ್ನ ಕುಂಬಾರ. ವಿಠಲ 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 ಪಾಂಡುರಂಗ ವಿಠಲ, ವಿಠಲ ಪಾಂಡುರಂಗ. ಲೇ ಪುಟ, ಇವತ್ತು ಊಟ ಮಾಡಲ್ವೇ ನೀನು? ಆ ಅಮ್ಮನ್ ತೊಡೆ ಮೇಲ್ ಕೂತು ಕೂತು ನಿದ್ದೆ ಬಂದಿದ್ಯಾ? ಆರಾಮಾಗ್ ಮಲ್ಕೋ. ಅಪ್ಪಾಜಿಗೋಸ್ಕರ ಅಡ್ಗೆ ಮಾಡ್ಬೇಕು ನಾನು. ಯಾರ್ ತಾವು? ನಾನು ಪಂಡ್ರಾಪುರದ ವ್ಯಾಪಾರಿ ದೇವ್ ಪಾಟೀಲ ಅಂತ. ನಿಮ್ಮ ಗಡಿಗೆಗಳು ನಮ್ಮ ಹತ್ರ ವ್ಯಾಪಾರಕ್ಕೆ ಬರ್ತಾವವ್ವ? ಆಹಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಒಳ್ಳೆ ಕೂತ್ಕೊಳ್ಳಿ. ಕುಂಬಾರರ ವಿಠಲನ ಮೇಲಿನ ಭಕ್ತಿ ಊರೆಲ್ಲ ಹಬ್ಬಿದೆ ನೋಡಿ. ಬಹಳ ದಿನದಿಂದ ಅವರು ಪಂಡ್ರಾಪುರಕ್ಕೆ ಬರ್ಲೇ ಇಲ್ವಲ್ಲ? ಹೌದು, ಇನ್ನೇನ್ ಸದ್ಯದಲ್ಲೇ ವಾರ್ಗೆ ಬರ್ತಾರಲ್ಲ. ನೋಡಿ, ಇಲ್ಲಿರೋ ಕೆಲ್ಸಗಳೇ ಬೇಗ ಮುಗಿಯೋದಿಲ್ಲ. ದೀಪಾವಳಿ ಬಂತು ಅಂದ್ರೆ ಪ್ರಣತಿ ಮಾಡ್ಬೇಕು, ದೀಪ ಮಾಡ್ಬೇಕು, ಅದು ಮುಗಿಯೋದ್ರಲ್ಲಿ ಗಡಿಗೆಗಳಿಗೆ ಕೆಸರು ಹದವಾಗ್ಸ್ಕೋಬೇಕು. ಏನಾದ್ರೂ ಕೆಲ್ಸ ಇದ್ದೇ ಇರುತ್ತೆ ನೋಡಿ. ಒಬ್ನೇ ಮನುಷ್ಯ ಎಷ್ಟು ಅಂತ ಕೆಲ್ಸ ಮಾಡಕ್ಕಾಗತ್ತೇಳಿ. ಹೌದೌದು. ನಾನ್ ಈ ಕೂಸ್ ಹಿಡಿಯೋದ್ರಲ್ಲಿ ಅವ್ರಿಗೆ ಸಹಾಯ ಕೂಡ ಮಾಡಕ್ಕಾಗ್ತಿಲ್ಲ. ಒಂದೇ ಮಗುನಾ ನಿಮಗೆ? ಹೌದು, ಒಂದೇ ಮಗು ನಮ್ಗೆ. ಮಗು ಹೆಸರೇನು? ಆ, ಇನ್ನೂ ಹೆಸರಿಟ್ಟಿಲ್ಲ. ನೋಡ್ಬೇಕು ಅವ್ರು ಏನ್ ಹೇಳ್ತಾರೆ ಅಂತ. ಆ, ಮಲಗ್ಸ್ ಬರ್ತೀನಿ. ಲೇ ಪುಟ, ಪಚ್ಚಮ್ಮ, ಪಚ್ಚು ಪಚ್ಚು ಪಚ್ಚು. ಪಚ್ಚು ಕಂದ. ವಿಠಲ ವಿಠಲ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಓಹ್ ದೇವ್ ಪಾಟೀಲ್ರೇ. ಕುಮಾರ, ಏನ್ ಮಾಡ್ತಿದ್ದೀರಿ ನೀವು? ನಾವು ನಿಮ್ಮ ಕಾಲಿಗೆ ಬೀಳ್ಬೇಕು. ಹೋ ಪಾಟೀಲ್ರೇ, ನಮ್ಮ ಪಂಡರಾಪುರದ ವಿಠೋಬನ ಕಡೆಯಿಂದ ಬಂದ ಕಾಲುಗಳಿವು. ವಿಠಲನ ಕಾಲ ಧೂಳು ನನ್ನ ಹಣೆಗೆ ಹತ್ತಲಿ. ಪಾಟೀಲ್ರೇ, ಹೇಗಿದ್ದಾರೆ ನಮ್ಮ ವಿಠೋಬರಾಯರು? ನಿಮ್ಮ ದಾರಿ ಕಾಯ್ತಿದ್ದಾರೆ. ಎಲ್ಲವೂ ಪಾಂಡುರಂಗನ ಇಚ್ಛೆ. ಅವನ ಮನಸ್ಸಿಗೆ ಬಂದರೆ ದರ್ಶನ ಆಗೇ ಆಗುತ್ತೆ. ಪಂಡರಿಗೂ ಬರಬಹುದು. ಪಾಟೀಲ್ರೇ, ತಾವು ಮನೆಗೆ ಬಂದ ಕಾರಣವನ್ನು ಹೇಳಿ. ಓಹ್, ಅದನ್ನೇ ಮರ್ತು ಬಿಟ್ಟೆ. ಹೌದಾ? ಈ ವರ್ಷ ನಮಗೆ ತುಂಬಾ ಮಡಿಕೆ, ತುಂಬಾ ಗಡಿಗೆ ಬೇಕಾಗುತ್ತೆ ನೋಡಿ. ಪಾಂಡುರಂಗನ ಇಚ್ಛೆ, ಪಾಂಡುರಂಗನ ಇಚ್ಛೆ. ನನ್ಗೆ 200 ಗಡಿಗೆ ಕಳಿಸ್ಬಿಡಿ. ತಗೊಳ್ಳಿ ದುಡ್ಡು. ಇಷ್ಟೆಲ್ಲ ಬೇಕಾ? ಹೌದು, ಜನರಿಗೆ ನಿಮ್ಮ ಗಡಿಗೆ ಒಳಗೆ ನೀರೇ ಬೇಕು ನೋಡಿ. ನಿಮ್ಮ ಶ್ರದ್ಧೆ ಇದೆ ನೋಡಿ. ನಿಮ್ಮ ಗಡಿಗೆ ಒಳಗೆ ನೀರು ಅಮೃತದ ಹಾಗಿರುತ್ತಂತೆ. ಪಾಂಡುರಂಗನ ಇಚ್ಛೆ. ಮಾಡೋನು ಮಾಡಿಸೋನು ಅವನೇ, ಅವನೇ ಎಲ್ಲ ನಡೆಸೋನು. ಅವನ ಮನಸ್ಸಿನಲ್ಲಿ ಏನಿದೆ ಹಾಗೇ ನಡೆಯುತ್ತೆ. ಆಯ್ತು, ನಾನಿನ್ನು ಬರ್ತೀನಿ ಕುಂಬಾರ್ರೆ. ಸ್ವಾಮಿ ದೇವ ಪಾಟೀಲ್ರೇ, ಎಲ್ಲಿಗ್ ಹೊರಟ್ರಿ? ಅಷ್ಟೊಂದು ದೂರದಿಂದ ನಡೀತಾ ಬಂದಿದ್ದೀರಾ? ನಿಮಗೆ ಊಟ ಹಾಕದೆ ಕಳಿಸ್ಕೊಡ್ತೀನ ನಾನು. ಅಯ್ಯೋ ನೋಡಿ, ಕೂತ್ಕೊಳ್ಳಿ. ದೇವ ಪಾಟೀಲ್ರೇ, ನಮ್ಮ ಮನೆ ದೇವತೆ ಮುಂದೆ ಯಾರ್ದು ಏನೂ ನಡೆಯೋದಿಲ್ಲ.
ನೀವು ಊಟ ಮಾಡೇ ಹೋಗ್ಬೇಕು ನೋಡಿ. ಹಾಗಾದ್ರೆ ಊಟ ಮಾಡೇ ಹೋಗ್ತೀನಿ. हरि वासुदेव हरि पांडुरंग 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 हरि वासुदेव हरि विठ्ठल 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 ಪಾಂಡುರಂಗ. ಲೇ ಕಳ್ಳ, ಪೂಜೆ ಮುಗಿಯೋದ್ರಲ್ಲಿ ಪ್ರಸಾದಕ್ಕೆ ಹಾಜರೋ ನೀನು? ತಗೋ ತಗೋ ತಗೋ. ರೀ, ಆ? ಹೆಸರು ಏನಿಡೋದು? ಯಾ? ಹೆಸರು ಯಾವಾಗ ಇಡೋದು ಅಂದೆ. ಯಾರಿಗೆ? ಯಾರಿಗಂದ್ರೇನು? ನಮ್ ಕೂಸಿಗೆ ಹೆಸರು ಯಾವಾಗ ಇಡ್ಬೇಕು ಅಂತೀನಿ. ಕೂಸಿಗೆ ಹೆಸರ? ಹ್ಮ್ ನಾನು ಮುಂದಿನ ವಾರ ಪಂಡ್ರಪುರಕ್ಕೆ ಹೋಗ್ತೀನಿ. ಹ್ಮ್ ಹ್ಮ್. ಅಲ್ಲಿ ಎಲ್ಲಾ ಭಕ್ತ ಮಂಡಳಿ ಸೇರಿರುತ್ತೆ. ನನ್ನ ಜ್ಞಾನೇಶ್ವರ ಮಹಾರಾಜ ಇರ್ತಾರೆ, ಸಾವತ ಮಾಳೆ ಇರ್ತಾರೆ. ಅವರೆಲ್ಲ ಇಲ್ದೆ ಹೆಸರಿಡೋದೆ? ಅವನಿಗೆ ನಿದ್ದೆ ಬಂದಿರಬೇಕು. ಜೋಳಿಗೆಗೆ ಹಾಕು. ನಾ ಪಂಡ್ರಿಯಿಂದ ಬಂದ್ಮೇಲೆ ಹೆಸರಿಡೋಣ. ರೀ, ನಾ ಏನಂತೀನಿ, ಸ್ವಲ್ಪ ದಿವಸ ಬಿಟ್ಟೆ ಮಾಡೋಣ. ಅಂದ್ರೆ ಅಪ್ಪ ಮತ್ತೆ ರಾಮಿನೂ ಬರ್ಬೋದು. ರಾಮಿ ಎಷ್ಟು ದಿವಸದಿಂದ ಕೇಳ್ತಾ ಇದ್ದಾಳೆ, ಹೆಸರು ಯಾವಾಗಿಡೋದು ಹೆಸರು ಯಾವಾಗಿಡೋದು ಅಂತ. ಹೌದೇನು? ಆಯ್ತು, ಅವರಿಬ್ರು ಬರ್ಲಿ, ಜೋರ ಕಾರ್ಯಕ್ರಮ ಮಾಡೋಣ. ರೀ, ಆದ್ರೆ ಹೆಸರು ಏನಿಡೋಣ? ಇಷ್ಟು ಹಸನ್ಮುಖಿ ಸುಂದರ ರೂಪ ವಿಠ್ಠಲನಿಗಲ್ಲದೆ ಯಾರಿಗಾದ್ರೂ ಇರಲು ಸಾಧ್ಯವೇ? ವಿಠ್ಠಲ ಎಂದೇ ಹೆಸರಿಡೋಣ. ನಡೀರಿ ವಿಠ್ಠಲರಾವ್, ನಮಗೆ ತುಂಬಾ ಕೆಲಸ ಇದೆ. ದೇವ ಪಾಟೀಲ್ರಿಗೆ ಬಹಳಷ್ಟು ಗಡಿಗಳನ್ನು ಕಳಿಸ್ಬೇಕು. ನಡೀರಿ, ನಾವು ಕೆಲಸ ಶುರು ಮಾಡೋಣ. ಮತ್ತೆ ಇದು ನನ್ ಮಗನ್ ಕಾಲ್ಗುಣನೇ ಅಲ್ವಾ? ಲೇ ಸಂತಿ, ಯಾವ ಮನೆಯೊಳಗೆ ವಿಠ್ಠಲ ಇರ್ತಾನೋ ಆ ಮನೇಲಿ ಚಿಂತೆನೇ ಇರಲ್ಲ ಕಣೆ. ರೀ, ನಾನ್ ನದಿಗ್ ಹೋಗ್ ಬರ್ತೀನಿ. ನೀವು ಕೂಸಿನ ಕಡೆ ಗಮನ ಇಟ್ಟಿರಿ. ಹೊರಗಡೆ ಎಲ್ಲಾದ್ರೂ ಹೋಗ್ಬಿಟ್ಟಾನು, ಹುಷಾರಾಗಿ ನೋಡ್ಕೊಳ್ಳಿ. ಲೇ, ಗಮನ ಕೊಡೋದಿಕ್ಕೆ ಸಾಕ್ಷಾತ್ ಪಾಂಡುರಂಗನೇ ನಿಂತಿದ್ದಾನಲ್ಲ. ನಿನ್ನ ರೂಪ ಮನಸ್ಸಲ್ಲಿ ಇರಲಿ, ನುಡಿಯಲ್ಲಿ ನಾಮ. ನಿನ್ನ ರೂಪ ಮನಸ್ಸಲ್ಲಿ ಇರಲಿ, ನುಡಿಯಲ್ಲಿ ನಾಮ. ಬಾಹ್ಯ ಪ್ರಪಂಚದ ದಾಸ ಬೇಡುವೇನು ಹರಿನಾಮ. ಬಾಹ್ಯ ಪ್ರಪಂಚದ ದಾಸ ಬೇಡುವೇನು ಹರಿನಾಮ. ಲೋಕಕ್ಕೆ ಬಂದ ಮೇಲೆ ಮಾಡಬೇಕು ನಿತ್ಯ ಕರ್ಮ. ಲೋಕಕ್ಕೆ ಬಂದ ಮೇಲೆ ಮಾಡಬೇಕು ನಿತ್ಯ ಕರ್ಮ. ಸದಾ ನಾಲ್ಕು ಸನ್ಮಾರ್ಗದಲ್ಲಿ ನಡೆಯುವುದು ಧರ್ಮ. ಸದಾ ನಾಲ್ಕು ಸನ್ಮಾರ್ಗದಲ್ಲಿ ನಡೆಯುವುದು ಧರ್ಮ. ನೀನು ಬರೆದ ಹಾಗೇನೆ ನಡೆಯುವುದು ಕರ್ಮ. ನೀನು ಬರೆದ ಹಾಗೇನೆ ನಡೆಯುವುದು ಕರ್ಮ.
ಬಾಹ್ಯ ಪ್ರಪಂಚದ ದಾಸ ಬೇಡುವೇನು ಹರಿನಾಮ. ನಿನ್ನ ರೂಪ ಮನಸ್ಸಲ್ಲಿ ಇರಲಿ ನುಡಿಯಲ್ಲಿ ನಾಮ. ಬಾಹ್ಯ ಪ್ರಪಂಚದ ದಾಸ ಬೇಡುವೇನು ಹರಿನಾಮ. ನಿನ್ನ ಪಾದ ಸೇರಲು ನಾನೀ ದೇಹವನ್ನು ಮರೆಯುವೆ. ನಿನ್ನ ಪಾದ ಸೇರಲು ನಾನೀ ದೇಹವನ್ನು ಮರೆಯುವೆ. ದೇಹ ತೊರೆದು ಅಂತರಾತ್ಮ ನಿನ್ನ ಸನಿಹ ಬರುವುದು. ದೇಹ ತೊರೆದು ಅಂತರಾತ್ಮ ನಿನ್ನ ಸನಿಹ ಬರುವುದು. ನಿನ್ನ ನಾಮ ಹಾಡುವ ಗೋರನದು ಅದೇ ಕೊನೆಯ ಧಾಮ. ನಿನ್ನ ನಾಮ ಹಾಡುವ ಗೋರನದು ಅದೇ ಕೊನೆಯ ಧಾಮ. ಬಾಹ್ಯ ಪ್ರಪಂಚದ ದಾಸ ಬೇಡುವೇನು ಹರಿನಾಮ. ನಿನ್ನ ರೂಪ ಮನಸ್ಸಲ್ಲಿ ಇರಲಿ ನುಡಿಯಲ್ಲಿ ನಾಮ. ಬಾಹ್ಯ ಪ್ರಪಂಚದ ದಾಸ ಬೇಡುವೇನು ಹರಿನಾಮ. ಪಾಂಡುರಂಗ ಹರಿ ವಾಸುದೇವ ಹರಿ 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 ಪಾಂಡುರಂಗ ಹರಿ ವಾಸುದೇವ ಹರಿ. ವಿಠಲ 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 ವಿಠಲ. ಸತ್ಯ ನನ್ನ ಪೂಜೆ ಭಂಗ ಮಾಡಿದ್ಯಾ? ಬರ್ಬೇಡಿ ಹತ್ರ. ನನ್ನನ್ನು ಮುಟ್ಟಿದ್ರೆ ವಿಠಲನ ಮೇಲೆ ಆಣೆ ಇದೆ. ನೋಡಿ ನೋಡಿ ನನ್ನ ಮಗುನ ಹೇಗ್ ಮಾಡಿದ್ದೀರಾ? ಏನ್ ಮಾಡಿದೆ ತಂದೆ? ಪಾಂಡುರಂಗ ತಂದೆ, ಯಾಕೆ ತಂದೆ ಈ ಪರೀಕ್ಷೆ ತಂದೆ? ವಿಠಲ ವಿಠಲ ವಿಠಲ, ನಿನ್ನ ನಾಮದ ಹೊರತು ನಾನೇನು ಬೇಡಲಿಲ್ಲ. ನಿನ್ನ ನಾಮದಲ್ಲಿ ಮೈ ಮರೆತು ಹೋದೆ ನಾನು ವಿಠಲ. ನಿನ್ನ ನಾಮ ಧ್ಯಾನದಲ್ಲಿ ನಾನು ಮೈ ಮರೆತು ಹೋದೆ ತಂದೆ. ಹಗಲು ರಾತ್ರಿ ಎನ್ನದೆ ನಿನ್ನ ಸೇವೆ ಮಾಡಿದ ಭಕ್ತನಿಗೆ ಈ ರೀತಿ ಕಷ್ಟನಾ ತಂದೆ? ನೀನೇ ನನ್ನ ತಂದೆ, ನೀನೇ ನನ್ನ ತಾಯಿ ಭಗವಂತ. ನನ್ನಿಂದ ಏನು ಅಪರಾಧವಾಯಿತು? ನನ್ನ ಮಗುನ ಏತಕ್ಕಾಗಿ ಕಿತ್ತುಕೊಂಡೆ ತಂದೆ? ತಂದೆ ತಂದೆ, ನನಗೆ ಹೇಳು ವಿಠಲ, ನನ್ನ ಹಸುಗೂಸಿಂದ ಏನು ತೊಂದರೆ ಆಯಿತು ಅಂತ ಹೇಳು. ಹೇಳು ತಂದೆ.
ಅಂದ್ರೆ ಅವಳು ಕೂಸು ಮತ್ತೆ ಯಾವತ್ತೂ ಸಿಗೋದಿಲ್ವಾ ತಂದೆ? ಹೇಳು ತಂದೆ. ಅವಳು ಕೂಸು ಸಿಗೋದಿಲ್ವಾ ತಂದೆ? ಒಂದ್ರ ಜೊತೆ ಎಷ್ಟೊಂದು ಕಷ್ಟಗಳನ್ನು ಕೊಟ್ಟೆ ತಂದೆ ನೀನು ತಂದೆ. ವಿಠಲ ವಿಠಲ, ನಿನ್ನ ನಾಮಸ್ಮರಣದಲ್ಲಿ ಮೈಮರೆತು ಹೋದೆ. ನಿನ್ನ ರೂಪದಲ್ಲಿ ತಲ್ಲೀನನಾಗಿದ್ದೆ ದೇವ. ಅದಕ್ಕೆ ಎಷ್ಟು ದೊಡ್ಡ ಬೆಲೆ ತೀರಿಸಬೇಕಾಯ್ತು ಹರಿ, ಎಷ್ಟು ಬೆಲೆ ತೀರಿಸಬೇಕಾಯ್ತು ವಿಠಲ. ಅಪ್ಪ ಅಪ್ಪ, ನೀನೇ ಮುರಿದಿದ್ದೀಯ, ಅದು ನೀನೇ ಜೋಡಿಸಿಕೊಡು. ನೀನೇ ಆ ಕೂಸು ತೆಗೆದುಕೊಂಡು ಹೋದೆ, ನೀನೇ ತಿರುಗಿ ಕರೆದುಕೊಂಡು ಬಾ ವಿಠಲ. ವಿಠಲ, ನನ್ನ ಮಗು ಕರೆದುಕೊಂಡು ಬಾ. ನನಗೋಸ್ಕರ ಅಲ್ಲ, ಆದ್ರೆ ನನ್ನ ಸಂತಿ ಸಲುವಾಗಿ ಅವಳಿಗೋಸ್ಕರನಾದ್ರೂ ನನ್ನ ಮಗುನ ತಿರುಗಿ ಕೊಡು ತಂದೆ. ಪರಮಾತ್ಮ, ಅವಳಿಲ್ಲದೆ ನಾನು ಉಳಿಯೋದಿಲ್ಲ ಪ್ರಭು, ಉಳಿಯೋದಿಲ್ಲ. ಪರಮಾತ್ಮ 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 ಪರಮಾತ್ಮ, ಈಗೇನ್ ನಡಿಬೇಕು ಅದು ನಿನ್ನಿಂದಲೇ ನಡೀಲಿ ತಂದೆ. ನೀನೇ ನಿರ್ಧರಿಸು ತಂದೆ, ನೀನೇ ನಿರ್ಧರಿಸು. ವಿಠಲ ತಂದೆ. ಮಗಳೇ, ಸಮಾಧಾನ ಮಾಡಬೇಡ, ಶಾಂತ ತಡ್ಕೋ. ದೇವರಿದ್ದಾನೆ, ಸಮಾಧಾನ ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೋ, ಶಾಂತಳಾಗು, ಸಮಾಧಾನ ಮಾಡ್ಕೊಮ್ಮ. ಆ ಭಗವಂತ ಕೊಟ್ಟ, ಆ ಭಗವಂತನೇ ಕಿತ್ಕೊಂಡೋದ. ನಮ್ಮ ಹಣೆ ಮೇಲೆ ಬರ್ದಿರೋದನ್ನೆಲ್ಲ ನಾವು ಅನುಭವಿಸ್ಲೇಬೇಕು ಮಗಳೇ, ಅನುಭವಿಸ್ಲೇಬೇಕಾಗುತ್ತೆ. ಅಳ್ಬೇಡಮ್ಮ, ಶಾಂತ ಅಳ್ಬೇಡ. ಅಪ್ಪ ಅಪ್ಪ, ಏನು ಅಂತ ಹೇಳಿ ಮನುಷ್ಯನ ಭಕ್ತಿ ಮಾಡ್ಬೇಕು, ಆದ್ರೆ ಎಷ್ಟು ಕಾಲಿನ ಕೆಳಗೆ ಮಗು ಬಂದು ತುಳಿಸ್ಕೊಂಡು ಸತ್ತೋದ್ರು ಆ ಮನುಷ್ಯಗೆ. ಬಿಟ್ಟಲ್ಲ, ಸಮಾಧಾನ ಮಾಡ್ಕೋಕ, ಅಳ್ಬೇಡ. ಅದೇನ್ ಪ್ರಯೋಜನ ಇದೆ ಹೇಳು? ಏನ್ ನಡೀತು ಅದ್ ನಡೆದು ಹೋಯ್ತು. ನಿನಗೆ ತುಂಬಾ ವಯಸ್ಸಾಗಿದ್ಯಾ, ಮತ್ತೆ ನಿನ್ನ ಅಂಗಳದಲ್ಲಿ ಮಗು ಆಟ ಆಡತ್ತಕ್ಕ. ಖಂಡಿತ ಆಡುತ್ತಮ್ಮ, ಆಡುತ್ತೆ ಖಂಡಿತ. ಅದೀಗ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಹಿಂಗ್ ಯಾಕೆ ಮಾತಾಡ್ತೀಯಕ್ಕ? ನಾನೇ ಆಣೆ ಹಾಕಿದ್ದೆ, ನನ್ನನ್ನು ಮುಟ್ಟಿದ್ರೆ ವಿಠಲನ ಮೇಲೆ ಆಣೆ ಅಂತ. ಅಂದ್ರೆ ಮುಂದೆ ಅವತ್ತಿಂದ ನನ್ನ ಹತ್ರ ಕೂಡ ಬಂದಿಲ್ಲ, ಮತ್ತೆ ನನ್ನನ್ನು ನೋಡೋದು ಇಲ್ಲ. ಮಗಳೇ, ಇದೆಲ್ಲ 4 ದಿವಸ ಅಷ್ಟೇ, ಆಮೇಲೆ ಅವರೇ ಬರ್ತಾರೆ ದಾರಿಗೆ. ಇಲ್ಲಪ್ಪ, ನನಗವರು ಚೆನ್ನಾಗಿ ಗೊತ್ತು. ಒಂದು ಸಾರಿ ಮನಸ್ಸಿಗೆ ಬಂತು, ಆ ಇಚ್ಛೆ ಬದಲಿಸೋದಿಲ್ಲ ಅವರು. ಎಲ್ಲಿ ನಿನ್ ಗಂಡ ಎಲ್ಲಿ? ಕರಿ. ಏನು ಗೊತ್ತಿಲ್ಲ, ವ್ಯಾಪಾರದ ಲಕ್ಷ್ಯ ಇಲ್ಲ, ಮನೆ ಲಕ್ಷ್ಯ ಇಲ್ಲ. ಬೆಳಕು ಹರಿತಾನೆ ಎಲ್ಲಿ ಬಂತು ಅಲ್ಲಿಗೆ ಹೋಗ್ತಾರೆ. ಒಮ್ಮೆ ವಿಠಲನ ಗುಡಿ, ಒಮ್ಮೆ ಗುಡ್ಡದಲ್ಲಿ ಹೋಗಿ ಕೂಡ್ತಾರೆ. ಬುದ್ಧಿ ಸ್ಥಿಮಿತದಲ್ಲಿರೋದಿಲ್ಲ. ಹೀಗೆ ಆದ್ರೆ ಅವ್ರ ದೇಹ ಸ್ಥಿತಿ ಏನಕ್ಕ? ನೀನ್ ಚಿಂತೆ ಮಾಡ್ಬೇಡಮ್ಮ, ಚಿಂತೆ ಮಾಡ್ಬೇಡ. ನಾನ್ ತಿಳಿ ಹೇಳ್ತೀನಿ ನಮ್ಮ ಮಳೆಯಂದ್ರಿಗೆ, ನಾನ್ ಬುದ್ಧಿ ಹೇಳ್ತೀನಿ. ಈಗೆಲ್ಲ ನಡೆಯುತ್ತೇನು ಸಂಸಾರದಲ್ಲಿ?
ನಾನು ಹೋಗಿ ಹುಡ್ಕೊಂಡು ಬರ್ತೀನಿ ಅವರನ್ನ. ವಿಠಲ ವಿಠಲ ದೇವ, ಒಳ್ಳೆ ಬುದ್ಧಿ ಕೊಡಪ್ಪ ಗೌರವನಿಗೆ. ಅಂದ ಹಾಗೆ ಕುಂಬಾರನ ವಿಷಯ ತಿಳಿತಾ? ಎಷ್ಟು ಭಯಾನಕವಾಗಿದೆ, ಎಷ್ಟು ಕ್ರೌರ್ಯ. ಈಗ ದೇವ್ರು ದೇವ್ರು ಅಂತಿದ್ದಾನೆ. ಗೌರೋಬ, ಮಗುವಿನ ತಿಳಿತು, ಬಹಳ ಬೇಜಾರಾಯ್ತಪ್ಪ. ಸ್ವಂತ ಮಗು ಕಾಲ್ಗಳಿಗೆ ಬಂದಾಗ ಏನು ಅನ್ಸಲ್ವಾ ನಿಮಗೆ? ಬಹಳ ಅನ್ಯಾಯ ರೀ ಇದು, ಬಹಳ ಅನ್ಯಾಯ. ಮನುಷ್ಯ ದೇವ್ರು ದೇವ್ರು ಅನ್ನಬೇಕು, ಆದ್ರೆ ಎಷ್ಟು ಇದು ಹತ್ಯೆ ರೀ, ಹತ್ಯೆ. ತೇರಡೋಕದ ಸಂತ ಅಂತಾರ ಕುಂಬಾರರಿಗೆ. ಈಗೆಲ್ ಹೋದ ನಿಮ್ ದೇವ್ರು? ದೇವ್ರ ಕಡೆ ನಿಮ್ ಮಗನ್ನಾದ್ರೂ ಕೇಳ್ಕೊಳ್ಳಿ, ನಾವು ಅನ್ನೋಣ್ ನಿಮಗ್ ಸಂತ ಅಂತ ಹೇಳಿ. ಏನ್ರಿ ಏನಂತೀರಿ? ಸಂತ ಗೌರವ ಕುಂಬಾರ್. ರೀ, ಮಗುಗೆ ಹೆಸರು ಏನಿಡೋಣ? ಇಂಥ ಹಸನ್ಮುಖಿ ಸುಂದರ ರೂಪ ವಿಠ್ಠಲನಿಗಲ್ದೆ ಬೇರೆ ಯಾರಿಗಾದ್ರೂ ಇದ್ದೀತ? ರೀ, ಹೀಗ ಸಣ್ಣವ್ರ ಹಾಗೆ ಹೆಂಡತಿ ಹತ್ರ ಹಠ ಹಿಡಿತಾರ? ಇದೇನ್ ಶೋಭಿಸುತ್ತೆ ನಿಮ್ಗೆ? ಒಂದು ಸಾರಿ ತಪ್ಪಾಗಿದೆ, ಹೇಳ್ಬಾರ್ದಾಗಿತ್ತು, ಸಿಟ್ಟಿನ ಭರದಲ್ಲಿ ಹೇಳ್ಬಿಟ್ಟೆ. ಅದಕ್ಕೆ ಹಠ ಹಿಡಿತಾರೇನು? ನನ್ ಕೂಸು ಹೋಯ್ತು. ನೀವು ಸಹ ನನ್ನ ದೂರ ಇಡ್ತಾ ಇದ್ದೀರಾ. ನನ್ನ ವಿಠಲ್ ನಾಣೆನ ಹೇಗ್ ಮುರಿಲಿ? ನಾನು ಅಕಸ್ಮಾತ್ ಆಣೆ ಮುರಿದ್ರೆ ಭಕ್ತರ ಮೇಲಿನ ವಿಶ್ವಾಸ ಹೇಗುಳಿಯುತ್ತೆ? ಏನು ಮಾಡಕ್ಕಾಗಲ್ಲ ಸಂತಿ. ನಿಮ್ಗೆ ಯಾವತ್ತು ವಿಠಲನ ಆಣೆ, ಭಕ್ತಿಯ ಕಾಳಜಿ. ಆದ್ರೆ ನಮ್ಮ ಸಂಬಂಧವನ್ನ ಏನ್ ಮಾಡ್ಬೇಕು? ಅದೇನೂ ಇಲ್ಲ. ಜೀವನದಲ್ಲಿ ಮುಂದೆ ಏನಾಗ್ಬೇಕು ಹೇಳಿ. ನಾನ್ ಯಾರು ಹೇಳೋಕೆ? ಎಲ್ಲ ಪಾಂಡುರಂಗನ ಕೈಲಿದೆ. ಮಾಡುವವನು ಮಾಡಿಸುವವನು ಅವನೇ. ನೋಡು, ಮೋಹ ಮಾಯೆಯ ಬಂಧನ ಮುರಿಲೇಬೇಕು ನೋಡು. ತಂತಾನೆ ಮುರಿದ್ರೆ ಒಳ್ಳೇದಲ್ವಾ? ಈಗ ಎಲ್ಲ ವಿಠಲನ ಕಾಲಲ್ಲಿ. ಅವನಿಗೇನು ಬೇಕೋ ಅದು ನಡೆಯುತ್ತೆ. ಅವರೇ ಕಟ್ಟಿಕೊಟ್ರಲ್ಲ ನಮ್ ಪ್ರಪಂಚ. ಮತ್ತೆ ಮುರಿದು ಹೋಗೋದನ್ನ ನೋಡ್ಬೋದೇನು ನಿಮ್ ದೇವ? ಆಣೆ ಮುರಿದ ಅಂತ ಸಿಟ್ಟಾಗೋ ದೇವ್ರನ್ನ ಯಾರು ಪೂಜಿಸ್ತಾರೆ? ನಾ ಹೇಳ್ತಾ ಇದ್ದೀನಿ, ತಿಳಿತಾ ಇದೆಯೇನು ನಿಮ್ಗೆ? ಕೇಶವನನ್ನು ಕಾಣಲು ಆತರ ಹೆಚ್ಚಾಗಿದೆ. ಅದಕ್ಕೆ ನನ್ನ ದೇಹದ ಅರಿವು ಮರೆತೆ ಪಾಂಡುರಂಗ 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 ಪಾಂಡುರಂಗ. ಇಲ್ಲಮ್ಮ, ಅದಾಗಲ್ಲ. ನೀನು ಹೇಳೋದಂತೂ ನನಗೆ ಸರಿ ಅನಿಸ್ತಾ ಇಲ್ಲ ಮಗಳೇ. ಅಪ್ಪ,
ನಾನೆಲ್ಲ ವಿಚಾರ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಲಮ್ಮ, ನಿನ್ನ ಗಂಡ ಗೌರವ ಈ ವಿಷಯನ ಒಪ್ತಾನ? ಅದನ್ನ ನಾನು ನೋಡ್ಕೋತೀನಿ. ರಮೆ ರಮೆ, ನಿನಗೆ ಒಪ್ಪಿಗೆ ಅಲ್ವಾ? ಏನ್ ಕೇಳ್ತೀಯ ಅಕ್ಕ? ನಾವಿಬ್ರು ಅಕ್ಕ ತಂಗಿಯರು. ಭಾವನ್ ಮದ್ವೆ ಆದ್ರೆ ನಾನು ಸರಿಯಾಗಿರತ್ತಾ? ಅದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಅಲ್ಲ ರಮೆ, ನಮ್ಮ ವಂಶಕ್ಕೆ ದೀಪ ಬೇಕು ನಂಗೆ. ಅಪ್ಪ ನೋಡಿ ಅಕ್ಕ ಏನಂತ ಹೇಳ್ತಾಳೆ. ಅಕ್ಕ ಹೇಳಿದ್ದು ಸರಿ ಮಗಳೇ. ಅಕ್ಕ ಸುಖವಾಗಿರ್ಬೇಕಲ್ವಾ? ಹೌದು ಅಕ್ಕ, ನಿನ್ ಸುಖದಲ್ಲೇ ನನ್ ಸುಖ ಇದೆ. ನಿನ್ ಸಲುವಾಗಿ ನನ್ ಜೀವನೂ ಕೊಡ್ತೀನಿ. ಅಲ್ಲ, ನಾ ಏನಂತೀನಿ, ಇಂಥ ಹೆಂಡ್ತಿನ ಕಂಡಿರಲ್ಲ ನಾನೆಲ್ಲೂ. ಇವನಿಗೆ ಚತುರ ಅನ್ಬೇಕೋ ಇಲ್ಲ ದಡ್ಡ? ಸ್ವಂತ ಹೆಂಡತಿ ತಂಗಿಯನ್ನೇ ಮದುವೆ ಆಗ್ತಾ ಇದ್ದಾನೆ ಗೌರವ. ಛೆ 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 ಛೆ, ಇದನ್ನೆಲ್ಲ ಸಂತಿನೇ ಮಾಡಿಸಿದಾಳೆ ಅಂತೀನಿ. ಅವಳು ಮನೆ ಬೆಳಗೋದಿಕ್ಕೆ ದೀಪ ಬೇಕಾಗಿತ್ತಲ್ಲ. ಆದ್ರೆ ನಾ ಏನಂತೀನಿ, ಗೌರವ ಅಂದ್ರೆ ಒಬ್ಬ ಸಂತ. ಮತ್ತೆ ಅಲ್ರಿ, ಇವನ ರಾಮಿ ಜೊತೆ ಸಂಸಾರ ಮಾಡ್ತಾನೇನು? ರೀ, ಸಂತಿ ಜೊತೆ ಸಂಸಾರ ಮಾಡ್ತಿದ್ನಲ್ಲ ಮೊದ್ಲು. ಅವಳ ಆಣೆ ಹಾಕಿದ್ಲು ವಿಟ್ಲ ಮೇಲೆ, ಅದಕ್ಕೆ ಕುಂಬಾರ ಬದ್ಧನಾದ. ಅದಕ್ಕಿಂತ ಮೊದ್ಲು ಸಂಸಾರ ಮಾಡ್ತಿದ್ನಲ್ಲ ಕುಂಬಾರ. ಅಲ್ಲೋ ಹುಚ್ಚ, ಇದೆಲ್ಲ ನೋಡ್ತಾ ಇದ್ರೆ ನನಗೆ ತಿಳಿಯೋದೇ ಇಲ್ಲ ನೋಡು. ಸಂತಿ ಹೇಳಿದ್ಲು ಅಂತ ಈ ಮನುಷ್ಯ ಪಾಲಿಸೋದು ಅಂತಂದ್ರೆ ಏನರ್ಥ? ರೀ, ಗೌರವ ಅಂದ್ರೆ ಮೆತ್ತನೆ ಮಣ್ಣು. ಸಂತಿಯ ಆಗ್ರಹ ಇವನ ಮನಸ್ಸನೆಗೆ ಗಟ್ಟಿ ಮಾಡಿದೆ ಅಷ್ಟೇ. ದೇವ್ರು ಕಾಪಾಡ್ಲಿ, ಆ ರಾಮಿದಾದ್ರೂ ಸಂಸಾರ ಸರಿಯಾಗಿ ನಡಿಲಿ. ಈ ಸಂತರದ್ ಏನೂ ತಿಳಿದಲ್ಲ ನೋಡ್ರಪ್ಪ. ಒಮ್ಮೆ ಕಲ್ಲಿನಷ್ಟು ಕಠಿಣ, ಒಮ್ಮೆ ಮೇಣದಷ್ಟು ಮಿದು. ಆದ್ರೆ ಕೆಲವೊಂದಷ್ಟು ಜನ ಕುಂಬಾರನ ಕಡಿಮೆ ಅಂತ ತಿಳಿದಿದ್ದಾರೆ. ಆದ್ರೆ ಕೇಳಿ ಹೇಳ್ತೀನಿ, ಗೋರಬ ನಮ್ಮ ಊರ್ನ ಹೆಮ್ಮೆ ಹೆಮ್ಮೆ. ಅವನಿಂದ ಈಗ ದೊಡ್ಡ ದೊಡ್ಡ ಸಂತರ ಪಾದ ನಮ್ಮ ಊರಿಗೆ ಬರ್ತಾ ಇದೆ. ಇದೂ ಸತ್ಯ ನೋಡಿ. ಅಲ್ವಾ ಮತ್ತೆ? ಹೌದು. ಈಗ ನೋಡ್ಬೇಕು ಗೋರು ಕುಂಬಾರನ ಸಂಸಾರ ಹೇಗ್ ನಡೆಯುತ್ತೆ ಅಂತ. ಏನಪ್ಪಾ? ಹೌದೌದೌದೌದು. ಸುಖವಾಗಿರಿ, ಸುಖವಾಗಿರಿ ವಿಠಲ. ಆಯ್ತಲ್ಲ ನಿಮ್ಮ ಮನಸ್ಸಿನಂಗೆ. ಹೀಗೆ ಯಾಕೆ ಮಾತಾಡ್ತೀರ ಅಳಿ? ಅಂದ್ರೆ ನಿಮ್ ಸಂಸಾರ ಬೆಳೀಲಿ, ದೊಡ್ಡದಾಗ್ಲಿ ಅಂತ ತಾನೇ ನಿಮಗೆ ಈ ಮದುವೆ ಮಾಡಿದ್ದು ಅಲ್ವಾ? ನೋಡಿ, ಹಿಂದೆ ಏನ್ ನಡೀತು ಅದನ್ನು ಮರ್ತು ಬಿಡಿ. ಹೊಸದಾಗಿ ಲಗ್ನವಾಗಿದೆ ನಿಮ್ದು. ನಾವು ಎರಡು ಕಣ್ಣಿನಿಂದ ಲೋಕವನ್ನು ಸಮವಾಗಿ ನೋಡ್ತೀವಲ್ಲ, ಹಾಗೆ ಇಬ್ಬರನ್ನು ಸಮವಾಗಿ ನೋಡ್ಕೊಳ್ಳಿ. ವಿಠ್ಠಲನ ಆಣೆ ಇದೆ ನಿಮಗೆ, ವಿಠ್ಠಲನ ಆಣೆ ಇದೆ ನಿಮಗೆ, ವಿಠ್ಠಲನ ಆಣೆ ಇದೆ ನಿಮಗೆ. ಇದೇನಾಗೋಯ್ತು? ಇಬ್ಬರನ್ನು ಸಮವಾಗಿ ನೋಡ್ಕೊ ಅಂತ ಹೇಳ್ತಾನೆ, ವ್ಯತ್ಯಾಸ ಮಾಡಬೇಡ ಅಂತಾನೆ. ಸಂತಿನ ನಾನು ಸ್ಪರ್ಶೋಲ್ಲ ಅಂದ್ರೆ ರಾಮಿಯನ್ನು ಸ್ಪರ್ಶ ಮಾಡೋ ಹಾಗಿಲ್ಲ. ಮಾವ ವಿಠ್ಠಲ್ನ ಆಣೆ ಹಾಕಿದ್ದಾನೆ, ಮರೆಯೋದು ಸಾಧ್ಯವಿಲ್ಲ. ಇಬ್ಬರು ಹೆಂಡರು ಇದ್ರು ಪ್ರಪಂಚದ ಮೋಹದಿಂದ ದೂರವಿರಲಿ ಅಂತ ಭಗವಂತನ ಸಂಕಲ್ಪವೇ ಇರಬೇಕು. ವಿಠ್ಠಲ ಅಳಿಯಂದ್ರೆ ಜ್ಞಾಪಕ ಇದೆಯಲ್ಲ, ವಿಠ್ಠಲ್ನ ಆಣೆ ಇದೆ ನೋಡಿ ನಿಮಗೆ, ವಿಠ್ಠಲ್ನ ಆಣೆ ಇದೆ. ಆಯ್ತು, ಧ್ಯಾನದಲ್ಲಿರ್ತೀನಿ. ವಿಠ್ಠಲ 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 ವಿಠ್ಠಲ. ದೇವನಾ ನಿನ್ನ ಕುಂಬಾರ ಕುಂಬಾರ, ದೇವನಾ ನಿನ್ನ ಕುಂಬಾರ ಕುಂಬಾರ, ದೇವನಾ ನಿನ್ನ ಕುಂಬಾರ
ದೇವನಾ ನಿನ್ನ ಕುಂಬಾರ ಕುಂಬಾರ ದೇವನಾ ನಿನ್ನ ಕುಂಬಾರ ಕಳೆ ನನ್ನ ಪಾಪದ ಹೊರೆಯ. ಏನೇ ರಾಮೇ, ಏನಾಯ್ತು? ಏನೂ ಇಲ್ಲ ಅಕ್ಕ, ಏನೂ ಇಲ್ಲ. ಕಣ್ಣು ಯಾಕೆ ಹೀಗಾಗಿದೆ? ಕಣ್ಣಲ್ಲಿ ಕಸ ಬಿದ್ದಿತ್ತಲ್ಲ ಅಕ್ಕ, ಅದಕ್ಕೆ. ಅಲ್ಲ, ಏನಾಯ್ತು ಈ ಹುಡುಗಿಗೆ? ಉಣ್ಣಲ್ಲ, ತಿನ್ನಲ್ಲ, ಮಾತಾಡಲ್ಲ. ಅಪ್ಪನ್ ನೆನಪಾಗಿದ್ರೆ ತವ್ರ ಮನೆಗಾದ್ರೂ ಕಳಿಸ್ತಿದೆ. ವಿಠಲ 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 ಪಾಂಡುರಂಗ. ಪಾಂಡುರಂಗ ಪಾಂಡುರಂಗ ವಿಠಲ ಪಾಂಡುರಂಗ. ಅಕ್ಕ, ಲೇ ಹುಚ್ಚಿ, ಮೊದ್ಲೇ ಹೇಳ್ಬಾರ್ದಾಗಿತ್ತ? ಇಂಥ ವಿಷಯ ಯಾರು ಹೇಳ್ತಾರ? ಏನು ಅಂತ ಹೇಳ್ಬೇಕು ಈ ಮನುಷ್ಯನಿಗೆ? ಇಬ್ರು ಸಮನಾಗಿ ನೋಡ್ಕೋ ಅಂತ ಹೇಳಿದ್ರು. ಅಂದ್ರೆ ನಿನ್ ಜೊತೆನೂ ಹಾಗೆ ನಡ್ಕೊಳ್ತಿದಾರ? ಈಗ ಏನ್ ಮಾಡ್ಲಕ್ಕ? ಅವ್ರ ಮನೆಗೆ ಹೋಗ್ಲಾ? ಹುಚ್ಚ ಹುಡುಗಿ ನೀನು. ಅಲ್ಲ, ನಾನಿದ್ದೀನಿ. ನನ್ನ ಪ್ರಪಂಚ ಮುರಿದು ಹೋಯ್ತು. ನಿನ್ ಜೊತೆ ಹಾಗಾಗೋದಕ್ ಬಿಡೋದಿಲ್ಲ. ಆದ್ರೆ ಅಪ್ಪ ಹಾಕಿರೋ ಆಣೆ ಹಿಡ್ದು ಕೂತಿದಾರಲ್ಲಕ್ಕ ಅವರು. ನನ್ ಮಾತು ಕೇಳ್ತೀಯಾ? ಕೇಳ್ತೀನಿ. ಕಿವಿ ಕೊಡು ಇಲ್ಲಿ. ಅಕ್ಕ, ಏನ್ ಮಾತು ಹೇಳ್ತಿದ್ದೆ ನೀನು? ಸುಮ್ನಿರು, ಮೂರ್ಖನ ಹಾಗೆ ಮಾತಾಡ್ಬೇಡ. ಅವರು ಸಂತ ಆದ್ರೆ ನಾನ್ ಸಂತೆ ಇದ್ದೀನಿ.
ವಿಠಲ ಪಾಂಡುರಂಗ, ಇದೇನಾಗೋಯ್ತು? ನಾನು ನಿನ್ನ ಆಣೆ ಮುರಿದು ಬಿಟ್ಟಿರಲ್ಲ ತಂದೆ, ಮುರಿದು ಬಿಟ್ಟೆ. ನನಗೆ ಈ ಕೈಗಳು ಬೇಡ, ನನಗೆ ಬೇಡ, ಈ ಕೈಗಳು ಬೇಡ ತಂದೆ. ಬೇಡ, ನನಗೆ ಈ ಕೈಗಳು ಬೇಡ ತಂದೆ. ನಾನು ನಿನ್ನ ಆಣೆನ ಮುರಿದು ಬಿಟ್ಟೆ. ಬೇಡ, ನನಗೆ ಈ ಪಾಪಿ ಕೈಗಳು ಬೇಡ. ಓ ಬೇಡ, ಬೇಡ, ಬೇಡ ತಂದೆ ವಿಠಲ. ತಂದೆ ವಿಠಲ, ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ತಂದೆ. ಬಹಳ ಸ್ಮರಿಸುವ ನಿತ್ಯವು ಬಹಳ ವಿಠಲನ ನಾಮ, ವಿಠಲನ ನಾಮ. ಸ್ಮರಿಸುವ ನಿತ್ಯವು ಬಹಳ, ಸ್ಮರಿಸುವ ನಿತ್ಯವು ಬಹಳ. ಹೋಗಿ ಹರಿದು ಮಣ್ಣಿನಲ್ಲಿ ವಿಧಿಯ ಬರಹ, ಹೋಗಿ ಹರಿದು ಮಣ್ಣಿನಲ್ಲಿ ವಿಧಿಯ ಬರಹ, ವಿಧಿಯ ಬರಹ. ಕೇಶವನ ಧ್ಯಾನ ಸಾಗಿತು ನಿರಂತರ, ಕೇಶವನ ಧ್ಯಾನ ಸಾಗಿತು ನಿರಂತರ. ಕುಂಬಾರರ ವಂಶದಲ್ಲಿ ಹುಟ್ಟಿತು ಶರೀರ, ಕುಂಬಾರರ ವಂಶದಲ್ಲಿ, ಕುಂಬಾರರ ವಂಶದಲ್ಲಿ ಹುಟ್ಟಿತು ಶರೀರ, ಹುಟ್ಟಿತು ಶರೀರ. ಕುಂಬಾರರ ವಂಶದಲ್ಲಿ, ಕುಂಬಾರರ ವಂಶದಲ್ಲಿ ಹುಟ್ಟಿತು ಶರೀರ, ಹುಟ್ಟಿತು ಶರೀರ. ಆಗೋರ ಕುಂಬಾರ ಹರಿಭಕುತ, ಆಗೋರ ಕುಂಬಾರ ಹರಿಭಕುತ, ಹರಿಭಕುತ. ಕೇಶವನ ಧ್ಯಾನ ಸಾಗಿತು ನಿರಂತರ, ಕೇಶವನ ಧ್ಯಾನ ಸಾಗಿತು ನಿರಂತರ. ಮೃತ್ತಿಕೆಯ ಮೇಲೆ ಕುಣಿಯುತ್ತಿರೆ, ಮೃತ್ತಿಕೆಯ ಮೇಲೆ ಕುಣಿಯುತ್ತಿರೆ. ಕೇಶವನ ಧ್ಯಾನ ಸಾಗಿತು ನಿರಂತರ, ಕೇಶವನ ಧ್ಯಾನ ಸಾಗಿತು ನಿರಂತರ. ನಾನು ಸಾವಳ್ಯ, ಇವಳು ನನ್ನ ಕುಟುಂಬ ಸಾವಳಿ. ಸ್ವಾಮಿ, ನಮ್ಮ ಊರಲ್ಲಿ ಭಯಂಕರ ಬರಗಾಲ ಬಂದಿದೆ, ಕುಡಿಯೋದಕ್ಕೆ ನೀರಿಲ್ಲ. ಈಗ ನಾವು ಮಡಿಕೆ ಮಾಡೋದು ಯಾರಿಗೋಸ್ಕರ? ಅಕಸ್ಮಾತ್ ಮಾಡಿದ್ವಿ ಅಂದ್ರೆ ಕೊಂಡ್ಕೊಳ್ಳೋರು ಯಾರು ಸ್ವಾಮಿ? ಅದಕ್ಕೆ ಊರ್ ಬಿಟ್ಟು ಬಂದ್ವಿ ಸ್ವಾಮಿ. ಸ್ವಾಮಿ, ಏನಾದ್ರೂ ಕೆಲಸ ಇದ್ರೆ ಕೊಡಿ ಸ್ವಾಮಿ. ಕೆಲಸ ಕೊಡೋದಕ್ಕೆ ನಾನು ಯಾರು? ನನ್ನ ಕೆಲಸವೇ ಎಷ್ಟೋ ದಿವಸದಿಂದ ತಣ್ಣಗಾಗಿದೆ. ಕೈ ಮುರಿದಿದೆಯಲ್ಲ ನಂದು. ಸ್ವಾಮಿ, ಈ ಕೈಗಳು ನಿಮ್ಮವೇ. ಪಾಂಡುರಂಗ, ನಿನ್ನ ಕೈಲಿ ಏನೋ ಶಕ್ತಿ ಇದೆ.
ನೋಡು, ನನ್ನ ಕೈ ನೋವೆಲ್ಲ ವಾಸಿ ಆಗೋಯ್ತು. ಸ್ವಾಮಿ, ಈ ಸಾವಳಿಯ ಕುಂಬಾರ ಇದನಲ್ಲ, ನಾನ್ ಮಾಡ್ತೀನಿ ಮಡಿಕೆ, ನಾನ್ ತಿರುಗಿಸ್ತೀನಿ ಚಕ್ರ, ಮತ್ತೆ ಸಾವಳಿ ನನಗ್ ಸಹಾಯ ಮಾಡ್ತಾಳೆ. ನೀವು ಚಿಂತೆ ಮಾಡ್ಬೇಡಿ. ಅದೆಲ್ಲ ಸರಿ, ನೀವು ಮಜೂರಿ ಏನ್ ತಗೋತೀರಿ? ಅಣ್ಣ, ಮಜೂರಿ ಏನು ಬ್ಯಾಡ. 2 ಹೊತ್ತು ಊಟ, ಇರೋಕೆ ಸ್ಥಳ ಕೊಟ್ರೆ ಸಾಕು. ನಾವ್ ಕೆಲ್ಸ ಮಾಡ್ತೀವಿ, ಏನ್ರಿ? ಆಯ್ತು, ಇಲ್ಲೇ ಇರಿ. ನಿಮ್ ಕಷ್ಟ ಕಳೆಯೋವರೆಗೂ ಈ ಗುಡಿಸ್ಲಲ್ಲೇ ಇರಿ. ಆದ್ರೆ ನನಗೆ 3-4 ಬಾಂಡಿ ಮಾಡಿ ತೋರಿಸ್ತೀರಾ? ತೋರಿಸ್ತೀನಿ ಅಣ್ಣ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಅಯ್ಯಯ್ಯೋ, ನನ್ ಕಾಲ್ಗೆ ಯಾಕೆ ನಮಸ್ಕಾರ ಮಾಡ್ತೀರಾ? ಪಾಂಡುರಂಗನಿಗೆ ನಮಸ್ಕಾರ ಮಾಡಿ ಪಾಂಡುರಂಗ ಅಂತ ಹೇಳಿ. ಸಾವಳಿ, ನಡಿ ನಡಿ, ಕೆಲ್ಸಕ್ಕೆ ಹೋಗೋಣ. ಹೌದು, ನಡೀರಿ ನಡಿ 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 ನಡಿ. ಈ ತುಳಸಿ ಪರಿಮಳ ಎಲ್ಲಿಂದ ಬಂತು? ಅಕ್ಕ, ನಿಂಗೊಂದ್ ವಿಷಯ ಗೊತ್ತಾಯ್ತಾ? ಯಾವ ವಿಷಯನೇ? ಆ ಸಾವಳಿ ಇದ್ದಾಳಲ್ಲ, ಅವಳ ಮೈಯಿಂದ ಯಾವಾಗ್ಲೂ ತುಳಸಿ ಗಿಡದ ಸುವಾಸನೆ ಬರ್ತಿರತ್ತೆ. ಹೌದೌದು, ಈ ವಿಷಯ ನನ್ನ ಲಕ್ಷ್ಯಕ್ಕೂ ಬಂದಿದೆ. ಆದ್ರೆ ಇಬ್ರು ತುಂಬಾ ಕೆಲಸ ಮಾಡ್ತಾರೆ. ಒಂದೇ ದಿವಸದಲ್ಲಿ ಇಬ್ರು ಸೇರಿ 1000 ಅಡ್ಗೆ ಮಾಡಿದ್ದಾರೆ. ಬಹಳ ಕೆಲಸ ಮಾಡ್ತಾರೆ, ಮತ್ತೆ ಯಾವತ್ತೂ ಹಸನ್ಮುಖಿಗಳಾಗಿರ್ತಾರೆ. ಕೆಲ್ಸದ ಬಗ್ಗೆ ಯಾವತ್ತೂ ನೀರ್ಸ ತೋರಿಸೋದಿಲ್ಲ. ಅಕ್ಕ, ನಿಮ್ ಸಲುವಾಗಿ ಗಡಿಗೆ ಮಾಡಿದೀನಿ ನೋಡಿ, ನೀರ್ ತುಂಬಿಸ್ಬೇಕು ನೀವು. ವಾ ಕುಂಬಾರ, ಅಲ್ಲೋ ಸಾವಳ್ಯ, ಸುಡ್ದೆ ಈ ಗಡಿಗೆ ಗಟ್ಟಿ ಆಗುತ್ತೇನೋ? ಈ ಸಾವಳ್ಯ ಮಾಡೋ ಗಡಿಗಳಿದಾವಲ್ಲಕ್ಕ, ಅವನ್ನ ಸುಡೋ ಅವಶ್ಯಕತೆ ಇಲ್ಲ. ಕಲ್ನಾಗಿ ಗಟ್ಟಿಯಾಗಿರ್ತವೆ, ಕಲ್ನಾಗಿ ಗಟ್ಟಿ. ಅಪ್ಪ ತಂದೆ, ಅದು ಒದ್ದೆ ಮಣ್ಣು, ಹಂಗ್ ಹಿಡ್ಕೊಂಡ್ರೆ ಮುರಿದೋದೀತು. ಮುರಿಯುತ್ತಾ? ಮತ್ತೆ ಹಾಗಾದ್ರೆ ನೀವೇ ಪರೀಕ್ಷೆ ಮಾಡಿ. ಸಾವಳ, ಅರೆ ಇಂಥ ಮಡಿಕೆ ನಾವೆಲ್ಲೂ ನೋಡೇ ಇಲ್ಲ, ಮತ್ತೆ ನಾವು ಮಾಡೇ ಇಲ್ವಲ್ಲ. ಅರೆ, ಹೇಗ್ ಮಾಡ್ತಿದ್ದೀನ? ಅದೆಲ್ಲ ವಿಠಲ್ ಗೊತ್ತು. ಗೊರಕಾಕ, ವಾರಿ ಹತ್ರ ಬಂತು. ನಾವು ವಾರ್ಕರಿ ಮಂಡಳಿ, ನಾವು ವಾರಿ ತಪ್ಸೋದಕ್ಕಾಗೋದಿಲ್ಲ. 4 ದಿವಸ ಹೋಗಿ ಬರ್ತೀವಿ. ಹೀಗ್ಯಾಕೆ? ನಾವು ಬರ್ತೀವಿ. ನಾವೆಲ್ಲರೂ ಕೂಡಿ ಪಂಡ್ರಿಗೆ ಹೋಗೋಣ. ನಿಮ್ಮಿಂದ ನಮಗೂ ದರ್ಶನವಾಗುತ್ತೆ. ಪಾಂಡುರಂಗ ಹರಿ ವಾಸುದೇವ ಹರಿ 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 ವಿಠಲ 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 ವಿಠಲ. ಭಕ್ತರೇ, ಭಗವಂತ ನಮ್ಮೆಲ್ಲರ ಸೃಷ್ಟಿಕರ್ತನಾಗಿದ್ದಾನೆ, ರಕ್ಷಣಾಕರ್ತನೂ ಹೌದು. ಅವನು ನಿಸ್ವಾರ್ಥಿಯಾಗಿದ್ದಾನೆ. ಅವನು ಕೊಡುತ್ತಾನೆ, ಏನೂ ಕೇಳೋದಿಲ್ಲ. ಕೇಳ್ತಾನೇನು? ಇಲ್ಲ. ಮತ್ತೆ ಯಾವ ಭಗವಂತನು ನಮಗೆ ಈ ಜನ್ಮವನ್ನು ಕೊಟ್ಟಿದ್ದಾನೋ, ಈ ಮನುಷ್ಯ ದೇಹ ಕೊಟ್ಟಿರುವನೋ, ಆ ಭಗವಂತನ ಸತತ ಚಿಂತನೆ ಮಾಡಬೇಕು ನಾವು. ಭಗವಂತನು ಒದ್ದೆಯಾದ ಮಣ್ಣಿನಂತೆ. ಒದ್ದೆ ಮಣ್ಣಿನಿಂದ ನಾವು ಶ್ರೀ ಗಣಪತಿಯನ್ನೂ ಮಾಡಬಹುದು. ಆ ಮಣ್ಣು ಗೊಂಬೆಯಾಗುತ್ತೆ, ಪ್ರಣತಿಯಾಗುತ್ತೆ, ಮಡಿಕೆಯೂ ಆಗುತ್ತೆ. ಅದೇ ರೀತಿ ಭಗವಂತನು ಸಹಿತ ನಮ್ಮ ಭಾವನೆ ಪ್ರಕಾರ ನಮಗೆ ಕಾಣಿಸುತ್ತಾನೆ, ಸಿಗುತ್ತಾನೆ.
ನಮ್ಮ ದೃಷ್ಟಿ ಸ್ವಚ್ಛವಿರಬೇಕು. ಭಗವಂತನ ಮೇಲಿನ ನಮ್ಮ ಪ್ರೇಮ ಸ್ವಚ್ಛವಾಗಿರಬೇಕು. ಹೌದಲ್ವೇ ಭಕ್ತರೇ? ಯಾರು ಈ ಭಗವಂತನ ನಾಮದ ಧ್ಯಾನ ಮಾಡ್ತಾನೆ, ಸತತ ಅವನ ನಾಮದ ಜಪ ಮಾಡ್ತಾನೆ, ಪರಮೇಶ್ವರ ಸತತ ಅವನ ಹತ್ತಿರ ಸುತ್ತುತ್ತಾ ಇರುತ್ತಾನೆ. ಯಾವಾಗ ಈ ಭಗವಂತನ ನಾಮದ ರುಚಿ ನಮಗೆ ಸಿಕ್ತು ಅಂದ್ರೆ ಭಕ್ತರೆ, ಅದು ನಮ್ಮನ್ನು ಬಿಡುವುದೇ ಇಲ್ಲ. ಈ ಭವಸಾಗರ ದಾಟುವುದು ಸುಲಭದ ಕೆಲಸವಲ್ಲ. ಅದಕ್ಕಾಗಿಯೇ ಈ ಹರಿನಾಮದ ದೋಣಿಯಲ್ಲಿ ಕುಳಿತುಕೊಂಡೇ ನಮಗೆ ಈ ಭವಸಾಗರ ದಾಟುವುದಿದೆ. ಮತ್ತೆ ಈ ಭಗವಂತನ ಸ್ಮರಣೆ ಮಾಡುವ ಸುಲಭದ ಮಾರ್ಗ ಅಂದ್ರೆ ಅವನ ನಾಮಸ್ಮರಣೆ. ಭಗವಂತನ ಸತತ ನಾಮ ಹೇಳ್ತಾ ಇರಬೇಕು. ಅವನ ನಾಮದಲ್ಲಿಯೇ ಸುಖವಿದೆ, ಅವನ ನಾಮದಲ್ಲಿಯೇ ಸಮಾಧಾನವಿದೆ, ಆಯುಷ್ಯದ ಆನಂದವಿದೆ. ನಾವು ಈ ಪಂಢರಿನಾಥನ ನಾಮಸ್ಮರಣೆ ಸಾಗರದಲ್ಲಿ ಎಲ್ಲರೂ ಕೂಡಿ ಮೈಮರೆಯೋಣ. ಕೈ ಎತ್ತಿ ಚಪ್ಪಾಳೆ ಬಾರಿಸುತ್ತಾ ಎಲ್ಲರೂ ಆ ಭಗವಂತನ ನಾಮಸ್ಮರಣೆ ಮಾಡಿ ಭಜನೆ ಮಾಡಿ. ಹರ್ಷದಿಂದ ಆ ಭಗವಂತನ ಸ್ಮರಣೆ ಮಾಡಿರಬೇಕಾದ್ರೆ, ಅವನ ನಾಮಸ್ಮರಣೆ ಮಾಡಿರಬೇಕಾದ್ರೆ ಈ ಜೀವ ದೇಹವನ್ನು ಮರೆತು ಹೋಗಬೇಕು. ವಿಠ್ಠಲ 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 ವಿಠಲ 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 ಪಾಂಡುರಂಗ ವಿಠಲ ವಿಠಲ ವಿಠಲ. ನೀನು ಜಗತ್ಪಾಲಕನಪ್ಪ, ಜಗತ್ಪಾಲಕ. ನಾನು ಅಜ್ಞಾನಿ. ಸಿಟ್ಟಿನಿಂದ ನನ್ನ ಕೈ ಕತ್ತರಿಸಿಕೊಂಡೆ. ಆದ್ರೆ ನನ್ನಪ್ಪ, ನೀನು ಪ್ರೀತಿಯಿಂದ ಮತ್ತೆ ಕೂಡಿಸಿದೆಯೋ ತಂದೆ. ಪಾಂಡುರಂಗ, ಪಾಂಡುರಂಗ, ಈ ಕೈಗಳು ನಿನ್ನ ಕೈಗಳು. ಈ ಕೈಗಳಿಂದ ಆಯುಷ್ಯ ಪೂರ್ಣ ನಿನ್ನ ಸೇವೆ ನಡೆಯಲಿ ಪಾಂಡುರಂಗ, ಸೇವೆ ನಡೆಯಲಿ, ಆಯುಷ್ಯ ಪೂರ್ಣ ಸೇವೆ ನಡೆಯಲಿ ತಂದೆ. ಪಾಂಡುರಂಗ, ನಾನು ಎಷ್ಟು ಭಾಗ್ಯವಂತ, ನಾನೆಷ್ಟು ಭಾಗ್ಯವಂತ. ಈ ಕೈಗಳಿಂದ ಸಂಪೂರ್ಣ ಸೇವೆ ನಡೆಸಿಕೋ ತಂದೆ. ಆಯುಷ್ಯ ತುಂಬಾ ನಿನ್ನ ಸೇವೆ ನಡೆಯಲಿ ತಂದೆ. ಪಾಂಡುರಂಗ, ಪಾಂಡುರಂಗ, ಪಾಂಡುರಂಗ.
ಅಲ್ಲೋ ಸಾವಳ್ಯ, ನಿನ್ಗೇನಾದ್ರೂ ಬುದ್ಧಿ ಇದ್ಯಾ? ದೇವ್ರ ಗರ್ಭಗುಡಿಯಲ್ಲಿ ಯಾರಾದ್ರೂ ನಿಲ್ತಾರಾ? ಅಕ್ಕ, ನನಗ್ ಮೊದ್ಲಿಂದಲೂ ತಿಳಿದಿತ್ ನೋಡು, ಇವ್ರಿಬ್ರು ಗಂಡ ಹೆಂಡತಿಗೆ ದೇವ್ರು ದಿಂಡ್ರು ಏನೂ ಇಲ್ಲ. ಗೋರೋಬನ್ ಹತ್ರ ಕೆಲ್ಸ ಬೇಕು ಅಂತ ಗಂಡ ಹೆಂಡತಿ ಇಬ್ರು ಬೇರೆ ವೇಷ ಹಾಕೊಂಡ್ ಬಂದಿದ್ರು. ಲೋ ಸಾವಳ್ಯ, ಇಳಿ ಕೆಳಗೆ. ಯಾರ ಜೊತೆ ಮಾತಾಡ್ತಿದ್ದೀರಿ ನೀವು? ನಿನ್ನ ಕೈಲೇನೋ ಒಂಥರ ಶಕ್ತಿ ಇದೆ. ನನ್ನ ಕೈ ನೋವೆಲ್ಲ ಮಾಯವಾಯ್ತಲ್ಲ. ವಿಠಲ, ಪಾಂಡುರಂಗ, ಸಾವಳಿಯಾಗಿ ನೀನ್ ನನ್ನ ಮನೇಲಿ ದುಡ್ದೆ. ರುಕ್ಮಿಣಿ ಬಟ್ಟೆ ಭಾಂಡಿ ತೊಳಿತಾ ಇದ್ಲು. ಭಗವಂತ, ಯಾಕೆ ಹೀಗೆ ನೀವು ಮಾಯಾ ಪರೀಕ್ಷೆ ಮಾಡ್ತೀರಾ? ಹೇಗೆ ಅರಿಯಲಿ ಸ್ವಾಮಿ ನಿಮ್ಮನ್ನ? ಗೋರೋಬ, ಸಂತಿ, ರಾಮಿ, ಅಲ್ಲ ದೇವರಾಗಿ ಬಂದಿದ್ರೆ ನೀವು ನನಗೆ ಕೆಲಸ ಮಾಡೋದಕ್ಕೆ ಬಿಡ್ತಾ ಇದ್ರ? ಗೋರೋಬ, ನಿನ್ನ ಕೈಯಾಗಿ ನಾನು ಬಂದಿದ್ದೆ. ನಿನ್ನಂತ ಭಕ್ತ ಸಿಗೋದು ಅಸಾಧ್ಯ. ನನ್ನ ಭಕ್ತಿಯಲ್ಲಿ ಹೇಗೆ ಏಕರೂಪವಾಗಬೇಕು ಅನ್ನೋದನ್ನ ಜಗತ್ತಿಗೆ ತಿಳಿಸಿದ್ದೀಯಾ ಗೋರೋಬ? ನೀನು ಯಾವ ಮಣ್ಣನ್ನು ಮುಟ್ಟುವೆಯೋ ಆ ಮಣ್ಣು ಅಮೃತಮಯವಾಗುವುದು. ಹೀಗೆ ನಿನಗೆ ಆಶೀರ್ವಾದ ಮಾಡುತ್ತೇನೆ ಗೋರೋಬ. ಭಗವಂತ, ಪಾಂಡುರಂಗ, ನನ್ನ ಸಾವಳ್ಯ, ಈಗ ನನ್ಗೆ ಒಂದೇ ಒಂದು ಆಸೆ ಇದೆ. ನಿನ್ನ ಸಂಪೂರ್ಣ ದರ್ಶನ ಮಾಡಬೇಕು ನನ್ನ ಸಾವಳ್ಯ. ದೇವಾ, ಪಾಂಡುರಂಗ, ನನ್ನ ಅಂಗಳದಲ್ಲಿ ಮಗು ಆಡ್ಬೇಕು. ನೀನು ನನ್ನ ವಂಶದ ಕುಡಿಯನ್ನ ಕಿತ್ಕೊಂಡೆ. ನನ್ನ ಮಗು ಹೋಯ್ತು. ಈಗ ನನ್ನನ್ನು ಅಮ್ಮ ಅಂತ ಯಾರು ಕರೆಯೋರು? ಸಂತಿ, ನಿನ್ನ ಮಗುವನ್ನ ನಾನು ಕಾಪಾಡಿದ್ದೇನೆ. ಅಲ್ಲ, ಗೋರೋಬನ ಸ್ಪರ್ಶದಿಂದ ಧರಣಿಯೇ ಪಾವನಳಾಗುತ್ತಾಳೆ. ಹಾಗಿರುವಾಗ ನಾವು ನಿನ್ನ ಮಗುವನ್ನ ಹೇಗೆ ಕೊಲ್ಲೋದು? ತಗೋ ನಿನ್ನ ಮಗುವನ್ನ. ಪುಟ್ಟ, ಪಾಂಡುರಂಗ, ವಿಠಲ, ವಿಠಲ, ಪಾಂಡುರಂಗ, ಪಾಂಡುರಂಗ. ನಿನ್ನ ರೂಪ ಮನಸ್ಸಲ್ಲಿ ಇರಲಿ, ನುಡಿಯಲ್ಲಿ ನಾಮ. ನಿನ್ನ ರೂಪ ಮನಸ್ಸಲ್ಲಿ ಇರಲಿ, ನುಡಿಯಲ್ಲಿ ನಾಮ. ಬಾಹ್ಯ ಪ್ರಪಂಚದ ದಾಸ ಬೇಡುವೇನು ಹರಿನಾಮ. ಬಾಹ್ಯ ಪ್ರಪಂಚದ ದಾಸ ಬೇಡುವೇನು ಹರಿನಾಮ.